ಮಾಡ್ತಾರೆ. ಅವತಾರ ಶಬ್ದದ ಅರ್ಥ ಏನು? ದೇವರು ತನ್ನ ಧಾಮದಿಂದ ಕೆಳಗಡೆ ಈ ಭೂಮಿಯ ಮೇಲೆ ಇಳಿದು ಬಂದಾಗ ನಾವು ಅವತಾರ ಅಂತ. ನಮ್ಮ ಯೋಮದಿಂದ ಅವತಾರ ಅಂದರೆ ಏನು? ಅವತರಿಸಿ ಬರುವುದಂದ್ರೆ ಮೇಲಿಂದ ಕೆಳಗಡೆ ಬರುವುದು, ಅದಕ್ಕೆ ಅವತಾರ. ತನ್ನ ಧಾಮದಿಂದ ಭಗವಂತ ಇಲ್ಲಿ ಅವತರಿಸಿ ಬರುವುದಕ್ಕೆ ನಾವು ಅವತಾರ ಅಂತ. ಶಾಶ್ವತನೋ ಹಾಗೆ ಅವತಾರಗಳನ್ನು ಶಾಶ್ವತವಾಗಿ. ರಾಮ ಐತಿಹಾಸಿಕ ವ್ಯಕ್ತಿ ಅಲ್ಲ. ಕೃಷ್ಣ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಮಹಾಪುರುಷ ಬಂದು ಹೋದ ಅಂತ ಹೇಳಿ. ಭಗವಂತ ಶಾಶ್ವತ, ನಾವೆಲ್ಲರೂ ಆತ್ಮಗಳನ್ನು ಶಾಶ್ವತನೇ.